ಸಿನಿಮಾಗೆ ಅಧಿಪತ್ರ ಅಂತ ಯಾಕೆ ಟೈಟಲ್ ಬಂತು? ಅದರ ಅರ್ಥ ಏನು ಅಂತ? ಅಧಿಪತ್ರ ಅಂದರೆ ಒಂದು ವಾರಂಟ್ ಅಂತ ಅರ್ಥ ಬರುತ್ತೆ. ಬಟ್ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಸ್ವಲ್ಪ ಆಡಿಯನ್ಸ್ ಅದ್ರ ಬಗ್ಗೆ ಯೋಚನೆ ಮಾಡಲಿ ಅಂತ ಅಧಿಪತ್ರ ಅಂತ ಟೈಟಲ್ ಇಟ್ಟಿದ್ದೀನಿ. ಸೊ ಅಧಿಪತ್ರಕ್ಕೂ ಈ ಸಿನಿಮಾಕ್ಕೂ ಸಂಬಂಧ ಇದೆ. ಅದೇನು ಅಂತ ಸಿನಿಮಾ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಸಿನಿಮಾದಲ್ಲಿ ಯಕ್ಷಗಾನ ಮತ್ತು ದೈವಾರಾಧನೆ ತುಂಬ ಹೈಲೈಟ್ ಆಗಿದೆ. ಕಾಂತಾರದಿಂದ ಅಂದರೆ ಸ್ಫೂರ್ತಿ ಪಡೆದಿದ್ದ, ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ ಹೇಗೆ ಅಂತ? ಯಾಕಂದರೆ ಒಂದು ಕಾಂತಾರ ಬಂದಮೇಲೆ ಮತ್ತೊಂದು ಒಂದು ದೈವದ ಸಿನಿಮಾ ಬಂದಿರಲಿಲ್ಲ. ಇದರಲ್ಲಿ ಹೈಲೈಟ್ ಆಗಿರೋದು ಕೂಡ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಇದೆ. ಫಸ್ಟ್ ಆಫ್ ಆಲ್ ಟೀಸರ್ ಆ್ಯಂಡ್ ಟ್ರೈಲರ್ಗೆ ಜನ ಅದ್ಭುತ ರೆಸ್ಪಾನ್ಸ್ ಕೊಟ್ಟರು. ಸೊ ನನಗೆ ಆ ಕಡೆದೊಂದು ಕಲ್ಚರ್ನ ಟಚ್ ಮಾಡಬೇಕು ಅಂತ ಇತ್ತು. ಸೊ ಹಂಗಾಗಿ ನಿಮಗೆ ಆರ್ಟಿಕಲ್ನಿಂದ ಕಲ್ಚರು ನೋಡೋದಕ್ಕೆ ಕಾಸ್ಟ್ಯೂಮ್ಸ್ ಎಲ್ಲ ಕಾಂತಾರದ ದೈವ ಥರ ಕಾಣಿಸುತ್ತೆ. ಬಟ್ ಇದು ಆ ಕಾಂತಾರದ ಕಥೆನೇ ಬೇರೆ, ಅಧಿಪತ್ರದ ಕಥೆನೇ ಬೇರೆ. ಓಕೆ, ಇದು ಈ ಸ್ಟೋರಿ ಹೇಗೆ ಶುರುವಾಯಿತು ಸರ್? ಅಂದರೆ ನಾನು ಒಂದು ಹೊಸ ನಿರ್ದೇಶಕ ಆಗಿರೋದ್ರಿಂದ ಒಂದಿಷ್ಟು ಆಡಿಯನ್ಸ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಕಥೆನ ಪ್ಲ್ಯಾನ್ ಮಾಡಿದ್ದೆ. ಅದ್ರ ಜೊತೆ ಸ್ಕ್ರೀನ್ ಪ್ಲ್ಯಾನ್ ಮಾಡಿದ್ದೆ. ನನಗನ್ನಿಸ್ತು ಸಸ್ಪೆನ್ಸ್ ಥ್ರಿಲ್ಲರ್ ಜಾನ್ರಿಗೆ ಈ ಥರದ ಒಂದು ಕಂಟೆಂಟ್ ತೊಗೊಂಡ್ರೆ ಅದನ್ನು ನಾನು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇನ್ ಹೇಳಿದ್ದೀನಿ. ಸೊ ಹಂಗಾಗಿ ಸೀಟ್ ಎಡ್ಜಿಗೆ ಬಂದು ನೀನು ನೋಡ್ತೀರಾ ಏನಾಗುತ್ತೆ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ. ಹಾಗಾಗಿ ಅಧಿಪತ್ರದಲ್ಲಿ ಈ ಕೆಲವೊಂದು ಕರಾವಳಿ ಕಡೆ ಆಚರಣೆಗಳನ್ನ ತಗೊಬಂದಿದ್ದೀವಿ. ಅದು ಸಿನಿಮಾಕ್ಕೆ ಫೋರ್ಸ್ಫುಲಿ ಪುಷ್ ಮಾಡಿದ್ದಲ್ಲ, ಕಂಟೆಂಟಿಗೆ ಅವಶ್ಯಕತೆ ಇತ್ತು. ಹಾಗಾಗಿ ಆ ಕಲ್ಚರ್ ಬಂದಿದೆ. ಸರ್, ಇಲ್ಲಿ ರೂಪೇಶ್ ಶೆಟ್ಟಿ ಅವರು ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಅವರ ಪಾತ್ರ ಅಂದರೆ ಈ ಪಾತ್ರ ಒಂದು ಪೊಲೀಸ್ ಪಾತ್ರ ಅಂತಿದ್ದಾಗ ಇವರೇ ಬೇಕು ಅಂತ ಯಾಕೆ ಅನ್ನಿಸ್ತು? ಹೇಗೆ ಸೆಲೆಕ್ಷನ್ ಆಯಿತು ಅಂತ? ನಾವು ಈ ಸಿನಿಮಾ ಮಾಡಬೇಕು ಅಂತ ಡಿಸ್ಕಷನ್ ಮಾಡ್ತಿದ್ದಾಗ ನಾನು ಮತ್ತು ನಮ್ಮ ನಿರ್ಮಾಪಕರು ರೂಪೇಶ್ ಶೆಟ್ಟಿಯವರು ಬಿಗ್ ಬಾಸ್ ವಿನ್ ಆಗಿದ್ದರು. ಆವಾಗ ಅವ್ರದ್ದು ಸರ್ಕಸ್ ಅಂತ ತುಳು ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಆಮೇಲೆ. ಸೊ ಆ ಟೈಮಲ್ಲಿ ನಮ್ಗೆ ಅನ್ನಿಸ್ತು ಆ ಕಡೆಯ ಒಂದು ಕರಾವಳಿ ಕಡೆಯ ಕಥೆ ಆಗಿರೋದ್ರಿಂದ ಆ ಭಾಗದ ಹೀರೋಗಳನ್ನೇ ತಗೊಳ್ಳೋದು ಬೆಸ್ಟ್ ಅಂತ ಅನ್ನಿಸ್ತು. ಹಾಗಾಗಿ ರೂಪೇಶ್ ಸರ್ನ ಅಪ್ರೋಚ್ ಮಾಡಿದೆ. ಸೊ ಅವ್ರ ಕಥೆ ಚೆನ್ನಾಗಿದೆ ಅಂತ ಅವರು ಒಪ್ಕೊಂಡು ಸಿನಿಮಾ ಆಯಿತು. ಈ ಅಧಿಪತ್ರದ ಒಂದು ಸ್ಟೋರಿ ಲೈನ್ನ ಹೇಳೋದಾದರೆ ಸರ್? ಸ್ಟೋರಿ ಲೈನ್ ಹೇಳಿದ್ರೆ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಸಸ್ಪೆನ್ಸ್ ಏನು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಕಥೆ ಇರುತ್ತೆ, ಅದನ್ನ ಬಿಟ್ಕೊಟ್ರೆ ಥ್ರಿಲ್ಲೇ ಇರೋಲ್ಲ. ಸೊ ಹಂಗಾಗಿ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಅಂತ ನನ್ನ ಭಾವನೆ. ಓಕೆ ಸರ್, ಅಧಿಪತ್ರ ಅಂತ ಸಿನಿಮಾ ಬಂದಾಗ ಯಾಕೆ ಜನ ಈ ಸಿನಿಮಾ ನೋಡಬೇಕು? ಈ ಸಿನಿಮಾದಲ್ಲಿರೋ ವಿಶೇಷತೆ ಅಂದರೆ ನಿಮಗೆ ಈಗ ಜನ OTT ಇಲ್ಲೆಲ್ಲ ಬಂದ ಮೇಲ್ಗಡೆ ಒಂದಿಷ್ಟು ಎಕ್ಸ್ಟ್ರಾ ಆ ಥರ ಒಂದು ಸಮಥಿಂಗ್ ಡಿಫ್ರೆಂಟ್ ಇದ್ರೆ ಮಾತ್ರ ಥಿಯೇಟ್ರಿಗೆ ಬರ್ತಾರೆ. ಥಿಯೇಟ್ರಿಗೆ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅವರಿಗೆ. ಆ ಥಿಯೇಟ್ರಿಗೆ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತಂದರೆ ಡಿಫ್ರೆಂಟ್ ಆಗಿರುತ್ತೆ, ಒಂದು ಕಂಟೆಂಟ್ ಬೇಕಾಗುತ್ತೆ. ಇದರಲ್ಲಿ ಆಚರಣೆ ಇದೆ, ಒಂದಿಷ್ಟು ಜಾಸ್ತಿ ಕಂಟೆಂಟೇ ಇದೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹಾಗಾಗಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಇನ್ನೊಂದು ಜಾನ್ವಿ ಅವರ ಪಾತ್ರ, ನಾಯಕಿ ಪಾತ್ರ, ಇವರ ಒಂದು ಸೆಲೆಕ್ಷನ್ ಹೇಗಾಯಿತು ಅಂತ? ಜಾನ್ವಿ ಮೇಡಮ್ ಬಿಫೋರ್ ನಾವು ಒಂದಿಷ್ಟು ಬೇರೆ ಒಂದು 2-3 ಜನ ಹೀರೋಯಿನ್ಗಳನ್ನ ಫೈನಲ್ ಮಾಡಿದ್ವಿ. ಬಟ್ ಜಾನ್ವಿ ಮೇಡಮ್ ಅವ್ರು ನಮ್ಗೆ ಮೈಂಡಲ್ಲಿ ಫಿಕ್ಸ್ ಆದ ಮೇಲ್ಗಡೆ ಅವರೆಲ್ಲರಿಗಿಂತ ಇವ್ರು ಬೆಸ್ಟ್ ಅಂತ ಅನ್ನಿಸ್ತು. ಹಾಗಾಗಿನೇ ಜಾನ್ವಿ ಮೇಡಮ್ ಸೆಲೆಕ್ಷನ್ ಆಗಿದ್ದು. ಓಕೆ, ಫೆಬ್ರವರಿ 7ಗೆ ಅಧಿಪತ್ರ ಸಿನಿಮಾ ಬರ್ತಾ ಇದೆ. ಜನಕ್ಕೆ ಈ ಸಿನಿಮಾ ಬಂದು ನೋಡಿ ಇದರಲ್ಲಿ ಒಂದು ವಿಭಿನ್ನವಾಗಿದೆ, ಒಂದು ವಿಶೇಷತೆ ಏನಿದೆ ಅಂತ ಹೇಳೋದಾದರೆ, ಯಾಕೆ ಸಿನಿಮಾ ನೋಡಬೇಕು ಅಂತ ಹೇಳೋದಾದರೆ ಅವ್ರಿಗೇನು ಹೇಳ್ತೀರಾ? ಈಗಾಗಲೇ ನೀವು ಟೀಸರ್ ನೋಡಿರ್ತೀರ, ಟ್ರೈಲರ್ ನೋಡಿರ್ತೀರ, ಒಂದು ಆರ್ಟಿಕಲ್ ಅಂತ ಒಂದು ಕಂಟೆಂಟ್ ಸಾಂಗ್ ರಿಲೀಸ್ ಆಗಿದೆ. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದೀರಿ ನಿಮ್ಮ ಕಡೆಯಿಂದ. ಸೊ ಆ ಟ್ರೈಲರ್ನ ಒಂದು 1 ನಿಮಿಷ, 2 ನಿಮಿಷ, 3 ನಿಮಿಷ ತೋರಿಸಿರ್ತೀವಿ. ಕಂಪ್ಲೀಟ್ ಅದೇ ಥರದ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಬೇಕು ಅಂತಂದರೆ ನೀವು ಫೆಬ್ರವರಿ 7ಗೆ ಬಂದು ಸಿನಿಮಾ ನೋಡಿ. ದಯವಿಟ್ಟು ನಿಮಗೆ ಟೀಸರ್ ಟ್ರೈಲರ್ ಹೆಂಗೆ ಇಷ್ಟ ಆಯಿತು, ಸಿನಿಮಾನೂ ಹಾಗೆ ಇಷ್ಟ ಆಗುತ್ತೆ. ಸರ್, ಅಧಿಪತ್ರ ಅಂದಾಗ ಇವಾಗ ದೈವದ ಒಂದು ಸ್ಟೋರಿ ಇರೋದ್ರಿಂದ ಆ ಸೀಕ್ವೆನ್ಸ್ಗಳನ್ನು ಮಾಡೋದು ತುಂಬ ಸೆನ್ಸಿಟಿವ್ ಸೀನ್ಸ್ಗಳಾಗಿರುತ್ತೆ. ಯಾಕಂದರೆ ಆ ಭಾಗದ ಜನಗಳನ್ನು ಅದನ್ನು ಅಂದರೆ ಮನೆಯಲ್ಲಿ ಮಾಡೋದ್ರಿಂದ ಅದು ನಮ್ಮ ಮನೆ ಪೂಜೆ ದೈವ ಅನ್ನೋದು ಮನಸ್ಸಿಗೆ ತೊಗೊಳ್ತಾರೆ. ಅದು ತುಂಬ ಸೆನ್ಸಿಟಿವ್ ಆಗಿ ಶೂಟ್ ಮಾಡಬೇಕಾಗಿರುತ್ತೆ. ಅಂಥ ಸಮಯದಲ್ಲಿ ತೆರೆ ಹಿಂದೆ ನಡೆದಿರೋವಂಥ ಯಾವುದಾದ್ರೂ ಒಂದು ಘಟನೆಯನ್ನು ಶೇರ್ ಮಾಡ್ಕೋಬೋದಾ? ತೆರೆನಂತಂದ್ರೆ ಮೇಡಮ್, ಈಗ ನಮಗೆ ಅಲ್ಲಿ ಆಚರಣೆ ಟಚ್ ಮಾಡಬೇಕು ಅಂತಂದರೆ ಅದಕ್ಕೆ ಧಕ್ಕೆ ಆಗಬಾರ್ದು. ಆ ರೀತಿ ಅಲ್ಲಿ ಜನರ ಆಚರಣೆ ಆಗಿರೋದ್ರಿಂದ. ಸೊ ನನಗೇನಾಯ್ತು, ನಾನು ಚಿಕ್ಕ ವಯಸ್ಸಿಂದ ನಾನು ಅದೇ ಭಾಗದ ಜನ ಆಗಿರೋದು, ಅಷ್ಟು ಕಂಟೆಂಟ್ ಮೇಲೆ ಒಂದು ಗ್ರಿಪ್ ಇತ್ತು. ಹಾಗೆ ಎಕ್ಸಿಕ್ಯೂಷನ್ಸ್ ಕೂಡ ತುಂಬ ಚೆನ್ನಾಗಾಯಿತು. ಅಲ್ಲಿ ಅದೇ ಭಾಗದಲ್ಲಿ ಶೂಟಿಂಗ್ ಆಗಿರೋದ್ರಿಂದ ಲೋಕಲ್ ಅವರು ತುಂಬ ಸಪೋರ್ಟ್ ಮಾಡಿದರು. ಹಾಗಾಗಿ ಒಂದು ಶೂಟಿಂಗ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್.